ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವಭಾವಿ ಸಭೆ, ಪಾರದರ್ಶಕ ಪರೀಕ್ಷೆಗೆ ಸಕಲ ಸಿದ್ಧತೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ. ಕಾಗವಾಡ, ಮಾರ್ಚ್ 21 ರಿಂದ ಏಪ್ರಿಲ್ 4 ರವರೆಗೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿದ್ದು, ನಕಲು ಮುಕ್ತ ಹಾಗೂ ಪಾರದರ್ಶಕ ಪರೀಕ್ಷೆ ನಡೆಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ತಿಳಿಸಿದ್ದಾರೆ. ನಮ್ಮ ಕಾಗವಾಡ ತಾಲೂಕಿನಲ್ಲಿ ಒಟ್ಟಾರೆ 6 ಪರೀಕ್ಷಾ ಕೇಂದ್ರಗಳಿದ್ದು, 6 ಪರೀಕ್ಷಾ ಕೇಂದ್ರಗಳಲ್ಲಿ 2352 ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. 2352 ವಿದ್ಯಾರ್ಥಿಗಳ ಪೈಕಿ ಹಾಲ್ ಟಿಕೆಟು ಮತ್ತು ಇತರೆ ಸಮಸ್ಯೆಯಿಂದ ಹಾಲ್ ಟಿಕೆಟ್ ಮರಳಿ ಹೋಗಿ 2271 ವಿದ್ಯಾರ್ಥಿಗಳ CNR ನಾವು ಬಂದಿದೆ. ಕೊನೆಯದು 2271 ವಿದ್ಯಾರ್ಥಿಗಳು ನಮ್ಮಲ್ಲಿ ಫ್ರೆಶ್ ಆಗಿ ಪರೀಕ್ಷೆಯನ್ನು ಬರೆಯುತ್ತದೆ. ರಿಪೀಟರ್ ಆಗಿ 74 ವಿದ್ಯಾರ್ಥಿಗಳು, ಪ್ರೈವೇಟ್ ರಿಪೀಟರ್ ಆಗಿ 5 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ 2000 ಮಕ್ಕಳನ್ನು ಹಿಡಿದುಕೊಂಡು 2438 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 6 ಕೇಂದ್ರಗಳನ್ನು ನಾವು ನಮ್ಮ ತಾಲೂಕಿನಲ್ಲಿ ಗುರುತಿಸಿದ್ದೇವೆ. ಮೋಳೆ, ಸಿದ್ದೇಶ್ವರ ಹೈಸ್ಕೂಲ್ ಮೋಳೆ, ARS ಐನಾಪುರ, ಹರಿವಿದ್ಯಾಲಯ ಗಾರ್ಪುರ್ದು, ಆಮೇಲೆ ಸಿದ್ದೇಶ್ವರ ಹೈಸ್ಕೂಲ್ ಸಿರುಗುಪ್ಪಿ, ಸನ್ಮತಿ ವಿದ್ಯಾಲಯ ಶೇಡ್ವಾಳ್ ಮತ್ತು ಮಲ್ಲಿಕಾರ್ಜುನ ವಿದ್ಯಾಲಯ ಕಾಗವಾಡ. ಈ 6 ಕೇಂದ್ರಗಳಲ್ಲಿ ನಮ್ಮ ಪರೀಕ್ಷೆಗಳು ಸುಸೂತ್ರವಾಗಿ ನಡೀತವೆ. ಆಮೇಲೆ ಈ 6 ಕೇಂದ್ರಗಳಿಗೆ 6 ಮುಖ್ಯ ಅಧೀಕ್ಷಕರುಗಳನ್ನು ಹಾಕಿಕೊಂಡಿದ್ದೇವೆ. ಆಮೇಲೆ 4 ಕೇಂದ್ರಗಳಿಗೆ ಉಪ ಅಧೀಕ್ಷಕರುಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. 4 ಕೇಂದ್ರಗಳಿಗೆ, 2 ಕೇಂದ್ರಗಳಿಗೆ ಮಾತ್ರ ಒಬ್ಬರು ಮುಖ್ಯ ಅಧೀಕ್ಷಕರು ಇರ್ತಾರೆ. 6 ಕೇಂದ್ರಗಳಿಗೆ 6 ಜನ ಕಸ್ಟಡಿಯನ್ಗಳನ್ನು, ಪ್ರಶ್ನೆ ಪತ್ರಿಕೆ ಪಾಲಕರುಗಳನ್ನು ನಾವು ಹಾಕಿದ್ದೇವೆ 6 ಕೇಂದ್ರಗಳಿಗೆ. ಆಮೇಲೆ 6 ಕೇಂದ್ರಗಳಿಗೆ ಮೊಬೈಲ್ ಸ್ವಾಧೀನಾಧಿಕಾರಿ ಅಂತೇಳಿ ಮೊಬೈಲ್ಗಳನ್ನು ತಮ್ಮ ಹತ್ತಿರಕೊಳ್ಳಿಕ್ಕೆ 6 ಕೇಂದ್ರಗಳಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಇರ್ತಾರೆ. ಆಮೇಲೆ ನಮ್ಮ ವಲಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ 3 ರೂಟ್ಗಳನ್ನು ನಾವು ಮಾಡಿದ್ದೇವೆ. 3 ರೂಟ್, 2 ಸೆಂಟ್ರಿಗೆ 22 ಸೆಂಟ್ರ್ ಅಂದರೆ 3 ರೂಟ್ಗಳನ್ನು ಮಾಡಿ 3 ರೂಟ್ಗಳ ಪ್ರತಿದಿನ ಬದಲಾವಣೆ ಇರ್ತದೆ. ಇವತ್ತಿನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗೋರು ನಾಳೆ ಇನ್ನೊಂದು 2 ಸೆಂಟ್ರಿಗೆ ಹೋಗ್ತಾರೆ. ಹೀಗೆ ಅವರಲ್ಲಿ ಬದಲಾವಣೆ. ರೂಟ್ ಆಫೀಸರ್ಸ್ 3. 6 ಕೇಂದ್ರಗಳಿಗೆ 6 ಸ್ಥಾನಿಕ ಜಾಗೃತಿಗಳನ್ನು ನಾವು ಮಾಡ್ತೀವಿ. 6 ಸ್ಥಾನಿಕ ಜಾಗೃತಿ, ಅವರು ಸೆಟ್ಟಿಂಗ್ ಸ್ಕ್ವಾಡ್ ಅಂತೇಳಿ ಕರೀತೀವಿ. ಆಮೇಲೆ ತಾಲೂಕಿನಲ್ಲಿ 3 ಫ್ಲೈಯಿಂಗ್ ಸ್ಕ್ವಾಡ್, ವಿಚಕ್ಷಕರ 3 ಫ್ಲೈಯಿಂಗ್ ಸ್ಕ್ವಾಡ್ ಇದೆ. ನಮ್ಮದು DO ಹಂತದಲ್ಲಿ 1 ಫ್ಲೈಯಿಂಗ್ ಸ್ಕ್ವಾಡ್ ಇದೆ. ಮಾನ್ಯ ತಹಸೀಲ್ದಾರ್ ಅವರ ಹಂತದಲ್ಲಿ 1 ಫ್ಲೈಯಿಂಗ್ ಸ್ಕ್ವಾಡ್ ಇದೆ. ಆಮೇಲೆ ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಅವರ ಒಂದು ಟೀಮಿಂದ 1 ಫ್ಲೈಯಿಂಗ್ ಸ್ಕ್ವಾಡ್, ಒಟ್ಟು 3 ಫ್ಲೈಯಿಂಗ್ ಸ್ಕ್ವಾಡ್ಗಳಿವೆ. ಇದು ಒಟ್ಟಾರೆಯಾಗಿ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಎಲ್ಲ ಸಿಬ್ಬಂದಿಗಳ 41 ಸಿಬ್ಬಂದಿಗಳನ್ನು ನಾವು ನಿಯೋಜನೆಯಾಗಿದ್ದೇವೆ ಜಿಲ್ಲಾ ಹಂತವನ್ನು ಹೊರತುಪಡಿಸಿ. ಆಮೇಲೆ ಪ್ರತಿ ಕೇಂದ್ರದಲ್ಲಿ CCTV, ಎಲ್ಲ ರೂಮ್ಗಳಲ್ಲಿ, ಎಲ್ಲ ವರಾಂಡದಲ್ಲಿ CCTVಗಳನ್ನು ಅಳವಡಿಸಿದೆ. ಹೋದ ವರ್ಷ ಪರೀಕ್ಷೆ ಸಂಪೂರ್ಣವಾಗಿ ವೆಬ್ ಕ್ಯಾಮ್ರಾದಲ್ಲಿ ಅಳವಡಿಸಿದೆ. ವೆಬ್ ಕ್ಯಾಮ್ರಾದಲ್ಲೇ ಪರೀಕ್ಷೆ ನಡೆದಿದೆ. ಈ ಸಲನೂ ಕೂಡ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿಯಮದಂತೆ ಪ್ರತಿ ಸೆಂಟರ್ದಲ್ಲಿ ಪ್ರತಿ ರೂಮಿನಿಂದ ವೆಬ್ ಕ್ಯಾಮ್ರಾ ಇದೆ. ವೆಬ್ ಕ್ಯಾಮ್ರಾ ಈಗಾಗಲೇ ಅದು ವೆಬ್ ಕ್ಯಾಮ್ರಾ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿದಿದೆ. ಪ್ರೊಸೆಸ್ ಮುಗಿದು ಇವತ್ತೇ ಟ್ರೈ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಕೂತಿದ್ದು ಇವತ್ತೇ ಸರ್ ಎಲ್ಲ ಕಡೆ ನಮ್ಮದು ಇವತ್ತೇ ಟ್ರೈ ಮಾಡ್ತಾ ಇದ್ದಾರೆ. ಈ CCTV ವೆಬ್ ಸಿಸ್ಟಮ್ ಈ ಸಾರಿ ಏನಾಗಿದೆ ಅಂದರೆ, ಹೋದ ಸಲ ನಾವು ತಾಲೂಕು ಹಂತದೊಳಗೆ ಇಲ್ಲೇ ಕೊಟ್ಟು ನಮ್ಮ ಸಿಬ್ಬಂದಿನ ಜೋಡಿಸಿ ಇಲ್ಲಿ CCTV ನೋಡ್ತಿದ್ದೀವಿ, ನಾವೆಲ್ಲ ಗೈಡ್ ಮಾಡ್ತಿದ್ದೀವಿ. ಈ ಸಾರಿ ಏನು ಮಾಡಿದರೆ ಸಂಪೂರ್ಣ ಜಿಲ್ಲಾ ಹಂತಕ್ಕೆ ಮಾತ್ರ ನೋಡುವಂಥದ್ದು. ವೆಬ್ ಕ್ಯಾಮ್ರಾ ಏನೇ ಇದು ಇದ್ರೂ ಕೂಡ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ತಂಡವನ್ನು ರಚಿಸಿದ್ದಾರೆ. ಜಿಲ್ಲಾ ಹಂತದಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ನಮ್ಮ ತಾಲೂಕಿನ 2 ಜನ ನೋಡಲ್ ಅಧಿಕಾರಿಗಳನ್ನು ನಾವು ನೇಮಿಸಿದ್ದೀವಿ. ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳನ್ನು ಬೇರೆ ತಾಲೂಕಿಗೆ ಹಾಕ್ತಾರೆ. ಬೇರೆ ತಾಲೂಕಿನ ನೋಡಲ್ ಅಧಿಕಾರಿಗಳು ನಮ್ಮ ತಾಲೂಕಿನ ಮಾಹಿತಿಯನ್ನು ನೋಡ್ತಾರೆ. ಅದು ಭಾಳ ಸಿಸ್ಟಮೆಟಿಕ್ ಆಗಿ ಪರೀಕ್ಷೆ ಬಂದಬೇಕು. ವೆಬ್ ಕ್ಯಾಮ್ರಾ ಸಿಸ್ಟಮನ್ನು ನಾವು ಈ ವರ್ಷ ಮಾಡಿದಂಥದ್ದಾಗಿದೆ. ಆಮೇಲೆ ಭೌತಿಕವಾಗಿ ಎಲ್ಲ ಕೇಂದ್ರಗಳಲ್ಲಿ ನಾವು ಸುಸಜ್ಜಿತವಾದಂಥದ್ದು ಸಿಸ್ಟಮೆಟಿಕ್ ಆಗಿ ಅಂದರೆ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು. ಆಮೇಲೆ ಗಂಡು ಮಕ್ಕಳಿಗೆ ಈ ಜಾಗ ತಂದ ನಂತರ ಅವರಿಗೆ ಬ್ಯಾಗ್ ಇಡಲಿಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಈ ಸಲ ಹೆಣ್ಮಕ್ಳಿಗೆ ಬ್ಯಾಗ್ ಇಡಲಿಕ್ಕೆ ಹೋದ ಸಲ 1-2 ಕಡೆ ಬ್ಯಾಗ್ ಹೊರಗೆ ಇಡ್ತಿದ್ರು ಮಕ್ಕಳು.
ಹೊರಗಿಟ್ಟು ರೋಡ್ ಮೇಲೆ ಇಟ್ಟು ಹೋಗ್ತಿದ್ರು, ಅದನ್ನೆಲ್ಲ ಅವಾಯ್ಡ್ ಮಾಡಿ 2 ರೂಮ್ ಪ್ರತಿ ಸೆಂಟ್ರಿಗೆ ಕೊಟ್ಟಿದ್ವಿ ಸರ್. ಅಲ್ಲಿ ಅವ್ರು ಬ್ಯಾಗ್ ಇರಬೇಕು, ನಂತರ ಎಕ್ಸಾಮ್ಗೆ ಹೋಗ್ಬೇಕು. ಈ ರೀತಿ ನೀರಿನ ಸೌಲಭ್ಯ ಇರ್ಬೋದು, ಭೌತಿಕವಾಗಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ಈ ಸಲ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ನಮ್ಮದು ಆರೋಗ್ಯ ಇಲಾಖೆಯವರಿಗೆ ನಮ್ಮಲ್ಲಿ ಒಂದು ವಿನಂತಿ ಮೇಡಮ್ ಅವ್ರಿಗೆ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೇಡಮ್ ಅವ್ರು, ನಮ್ಮದು ಪ್ರತಿ ಸೆಂಟರ್ದು ನೀವು ಒಂದು ಈಗಾಗಲೇ ಪತ್ರವನ್ನು ಕೊಟ್ಟಿದ್ದೇವೆ. ಪ್ರತಿ ಸೆಂಟ್ರಿಗೆ ಈ ವರ್ಷ ಏನು ಹೇಳಿದ್ದಾರೆ, ನಿನ್ನೆ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ನಿನ್ನೆ ಜಿಲ್ಲಾಧಿಕಾರಿ ಅವರ ಸಭೆಯಲ್ಲಿ ತುರ್ತುಗಾಗಿ ನಮ್ದೇನು 108 ಇದೆಯಲ್ಲ, ತುರ್ತು ಒಂದು ಇರಬೇಕಲ್ಲ ಯಾವಾಗಲೂ. ಅಂದರೆ ಇಡೀ ತಾಲೂಕಿಗೆ ಒಂದು ಇತ್ತಂದ್ರೆ ಒಂದೊಂದು ಹುಡುಗರಿಗೆ ಸಲಹೆ ಹಚ್ಚೋದು ಸಮಸ್ಯೆ ಬಂದರೂ ಇಮಿಡಿಯೇಟ್ಲಿ ಹೋಗಿ ಹಚ್ಚಲಿಕ್ಕೆ ಹೇಳಿದ್ದಾರೆ. ಅದೊಂದು ಮೇಡಮ್ ನಿಮಗೆ ಒಂದು ರೆಡಿ ಇರಲಿ. ಈಗ ಮತ್ತೆ ಪ್ರತಿ ಸೆಂಟ್ರಿಗೂ ORS ಕೊಡ್ತೀವಿ, ಸ್ವಲ್ಪ ಹೆಚ್ಚಿಗೆ ORS ಕೊಟ್ಬಿಡು. ನೀವೇನು ನಾರ್ಮಲ್ ಆಗಿ ಏನು ಕೊಡ್ತಿರ್ತೀರಲ್ಲ, ನಾರ್ಮಲ್ ಆಗಿ ನೀವೆಲ್ಲ ಕೊಡ್ತೀರಲ್ಲ, ಎಲ್ಲ ಕೊಡ್ತೀವಿ. ಈ ಸಲ ಏನಾಗಿದೆ ಅಂದರೆ ಪ್ರತಿ ಸೆಂಟ್ರಿಗೆ ಸ್ವಲ್ಪ ORS ಪ್ಯಾಕೆಟ್ ಮೊದಲೇ ಇರ್ತೀವಿ. ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ವರ್ಷ ಏನಾಗಿದೆ, ವಿಶೇಷವಾಗಿ ಭಾಳ ಬಿಸಿಲು, ಹೆಚ್ಚು ಬಿಸಿಲು ಇರೋದ್ರಿಂದ ORS ಪ್ಯಾಕೆಟ್ ಮೊದಲನೇ ತಂದಿಟ್ಕೊಂಡು ಅದನ್ನು ಮಾಡೋಣ ಮೇಡಮ್. ಯಾಕಂದ್ರೆ ನಿಮ್ಮ ಹಂತದಿಂದ ನಮಗೆ ಭಾಳಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕಾಗ್ತದೆ. ಮಕ್ಕಳು ಇರುವಂಥ ಸಾಧ್ಯತೆ ಅದು ಇದು ಇರ್ತದೆ. ನೀವು ಕೂಡ ನಮ್ದು ಏನು ಸಿಬ್ಬಂದಿ ಪರೀಕ್ಷೆಯಲ್ಲಿ ಅಲಾಟ್ ಆಗಿದ್ದೀರಿ, ಯಾವುದೇ ಒಂದು ಮಗುಗೆ ಏನಾದರೂ ಸಮಸ್ಯೆ ಆಯ್ತಂದ್ರೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿದ್ರೆ ಅಲ್ಲೇನು ನಾವು ಅದನ್ನೆಲ್ಲನೂ ನಾವು ಒಟ್ಟಿಗೆ ಸೇರಿ ರೆಡಿ ಮಾಡೋಕ್ಕಾಗ್ತದೆ. ಅಂಥದ್ದೇನು ಗಂಡಾಂತರ ಆಗೋದಿಲ್ಲ, ಬಟ್ ಪ್ರಿಕಾಷನ್ಸ್ ತೆಗೆದುಕೊಳ್ಳುವಂಥದ್ದು ಒಂದು ಇರ್ತದೆ. ಆಮೇಲೆ ಪೊಲೀಸ್ ಇಲಾಖೆಗೆ ಸರಿಗೆ ನಾವು ಲೆಟ್ರು ಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ ಸರ್ ಈಗ ನಿಮ್ಮಲ್ಲಿ ಎಷ್ಟೆಷ್ಟು ಕೇಂದ್ರಕ್ಕೆ ಯಾರ್ಯಾರು ಬರ್ತಾರೋ ನಾವು ಎಷ್ಟು ಜನ ಕಳಿಸ್ತಾರೋ ಅದನ್ನು ಕೊಡಬೇಕಾಗ್ತದೆ ಮೇಡಮ್ ಅವ್ರಿಗೆ ಹೇಳಿದ್ರು. ಆಮೇಲೆ ಕ್ವಶನ್ ಪೇಪರ್ ಬಂದ ನಂತರ ಚಿಕ್ಕೋಡಿಗೆ ಹೋಗಿ ಕ್ವಶನ್ ಪೇಪರ್ ತಂದು ನಾವು ಮತ್ತೆ 15 ಇರುವಂಥದ್ದಿದೆ, ಅದಕ್ಕೂ ಬರ್ತಾರೆ. ಆಮೇಲೆ ಪರೀಕ್ಷೆ ನಡೆದಾಗ ನಾವು 3 ಪೊಲೀಸರು ಬರ್ತಾರೆ. ಆಮೇಲೆ ಪರೀಕ್ಷೆ ಮುಗಿದ ನಂತರ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಚಿಕ್ಕೋಡಿಗೆ ಹೋಗಾರೆ. ನಿಮಗೆಲ್ಲ ಐಡಿಯಾ ಇದೆ ಸರ್, ಅದಕ್ಕೆ ಅದನ್ನು ಮಾಡಂಗೆ ತಾವು ಒಂದು ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೀನಿ. ಆಮೇಲೆ ಈಗ ಹೆಸ್ಕಾಮ್ದು ಏನು ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಕುಂಠಿತ ಆಗಲಾರಂತೆ ನೋಡ್ಕೊಳ್ಳಿಕ್ಕೆ ಬಹಳಷ್ಟು ರಾಜ್ಯ ಮಟ್ಟದಿಂದ ಡೈರೆಕ್ಷನ್ ಆಗಿದೆ ಸರ್. ಅದು ಈ ಸಲ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿ ಬರ್ರಿ ಇಲ್ಲಿ ಬರ್ರಿ ಹೆಸ್ಕಾಮ್ನವರಲ್ಲ ಯಾವುದೇ ನೋಡ್ರಿ ಸರ್. ಈಗ ಹೆಸ್ಕಾಮ್ದು ನಿಮ್ಗೆ ಈಗಾಗಲೇ ಬಹುಶಃ ಸುತ್ತೋಲೆ ಬಂದಿರ್ಬೋದು. ಏನು ನಮ್ಮದು ಮಾರ್ಚ್ ತಿಂಗಳಲ್ಲಿ ಏನು ಪರೀಕ್ಷೆ ನಡೀತದೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿ ತೆಗಿಬಾರ್ದು ಅಂತ ಆದೇಶ ಆಗಿದೆ. ನಿಮಗೂ ಮಾಹಿತಿ ಬಂದಿದೆ, ಸರ್ಗೆ ನಾನು ಮಾತಾಡಿದ್ದೇನೆ. ನೀವು ನಮ್ಮ ಸೆಂಟ್ರಲ್ ಲಿಸ್ಟು, ಟೈಮ್ ಟೇಬಲು, ಯಾವಾಗ ಟೈಮ್ ನಡೀತದೆ, ಏನು ನಡೀತದೆ ನಮಗೆಲ್ಲ ನಾವು ಕೊಡ್ತೇವೆ. ನಾವು ದಯಮಾಡಿ ಯಾವುದೇ ಕಾರಣಕ್ಕೆ ಕರೆಂಟ್ ಹೋಗ್ಬಾರ್ದು ನೋಡ್ರಿ, ಇವತ್ತಿನಿಂದ ಮಾಡಬೇಕು ನಮ್ಮ ಪ್ಲ್ಯಾನ್. ರೆಗ್ಯುಲರ್ ಏನು ಬರೀತಾರಲ್ಲ ಸರ್, 1254 ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಾರೆ. ವಿದ್ಯಾರ್ಥಿಗಳು 1098 ವಿದ್ಯಾರ್ಥಿನಿಯರು 1098. ಹೀಗಾಗಿ 2352 ಇದು ರೆಗ್ಯುಲರ್ ಸರ್. ಇವರು ರಿಪೀಟರ್ ಅಂತ ಏನು ಅವರು 74 ಜನ ಅದಾರು ರಿಪೀಟರ್ ಪರೀಕ್ಷೆ ಬರ್ತಾರೆ. ಇಷ್ಟು ಹುಡುಗರು ನಮ್ಮ ಹೆಂಗೆ ಸರ್ ಹೆಚ್ಚು ಕಡಿಮೆ ಈಕ್ವಲ್ ಇದೆ, ಒಂದು 100-200 ಅಷ್ಟು ಬರೋಕ್ಕೆ ಸರ್. ವಿಶೇಷ ಮಕ್ಕಳಿಗಾಗಿ ಏನು ನಾವು ಪರೀಕ್ಷೆ ಫಾರ್ಮ್ ತುಂಬುವಾಗ ಯಾವ ವಿಶೇಷ ಮಕ್ಕಳಿದ್ರು ಅಂಥವು CWS ಅಂತ ಹೇಳ್ತೀವಿ, ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ವಿಶೇಷ ನೀಡು. ಅಂಥ ಮಕ್ಕಳಿಗೆ ಸರ್ ಯಾರಿಗೆ ಮಕ್ಕಳ ಸಹಾಯ ಬೇಕು ಅಂತ ಮಕ್ಕಳ ಸಹಾಯ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಆಮೇಲೆ ಆ ಮಕ್ಕಳನ್ನು ಗ್ರೌಂಡ್ ಫ್ಲೋರ್ದೊಳಗೆ ನಂಬರ್ ಹಾಕ್ತೇವೆ. ಎಲ್ಲ ಮಕ್ಕಳನ್ನು ಗ್ರೌಂಡ್ ಫ್ಲೋರ್ದೊಳಗೆ ಹಾಕ್ತೇವೆ. ಅಂಥ ಮಕ್ಕಳಿಗೂ ನಾವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಅವ್ರ ಗ್ರೌಂಡ್ ಫ್ಲೋರು ಮತ್ತು ಅವರಿಗೆ ನಮ್ಮ ಇದು ಇರ್ತದಲ್ಲ ಸರ್, ಏನು ರ್ಯಾಂಪ್ ಇದ್ದಿದ್ದು ರೂಮಲ್ಲಿ ಎದುರಿಗೇನೋ ಒಂದು ನಮ್ಮದೇ ಒಂದು ರೂಮ್ ಇದ್ರೂ ಚೇಂಜ್ ಮಾಡೋದು, ರ್ಯಾಂಪ್ ಇದ್ದದ್ದು ರೂಮೇ ಕೊಡ್ತೀವಿ. ಅಂದರೆ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ ಅಂತ ಅದನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ ಬಂದಿದೆ ಲಿಸ್ಟು, ನಮ್ಮದು ಲಿಸ್ಟು ಬಂದಿದೆ ಸರ್. ಅಂದರೆ ಪರೀಕ್ಷೆದೊಳಗೆ ಎಷ್ಟು ಬಂದಿದ್ದೇನು ಮಾಡಿ ಸರ್ ಕರಿ ಸರ್. ವಿಶೇಷ ಮಕ್ಕಳಿಗೇನೂ ಇದೆ. ಈ ಒಂದು ಪರೀಕ್ಷೆ ಎಲ್ಲ ಇಲಾಖೆಯವರು ಸೇರಿಬಿಟ್ಟು ಸಮನ್ವಯವಾಗಿ ಮಾಡೋದೇ ಇದನ್ನು ಜವಾಬ್ದಾರಿಯಿಂದ ತಗೊಂಡು ಸಕ್ಸಸ್ಫುಲ್ ಆಗಿ ಮಾಡೋಣ. ನಮ್ಮ ತಾಲೂಕಾ ವತಿಯಿಂದ, ಆಡಳಿತ ವತಿಯಿಂದ ಏನು ಸಹಕಾರ ಇದೆ ನಾವು ಕೊಡ್ತೀವಿ ಸರ್. ಆಮೇಲೆ ಇನ್ನು 500 ಮೀಟರ್ಸ್ ಅದೊಂದು ಜೆರಾಕ್ಸ್ ಸೆಂಟರ್ಸ್ ಎಲ್ಲ ಕ್ಲೋಸ್ ಆಗಿರ್ತೈತೆ. ಅದೊಂದು
ಎಲ್ಲರಿಗೂ ಧನ್ಯವಾದ ಅಷ್ಟೇ. ಅವ್ರ ಮೇಲೆ ಇರ್ತದೆ. ನಮಗೆಲ್ಲ ಈ ಥರ ಎಲ್ಲ ಅನೇಕ ಎಕ್ಸಾಮ್ಗಳನ್ನು ಮಾಡಿದ್ದೀವಿ. ಆದರೂ ಕೂಡ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತೆ ಸ್ವಲ್ಪ ವಿಭಿನ್ನವಾದಂಥ ಪರೀಕ್ಷೆಗಳನ್ನು ನಾವು ಮಾಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಜಾಗೃತರಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಒಂದು 2-3 ಪಾಯಿಂಟ್ಗಳನ್ನು ನಾನು ಗಮನಿಸಿದ್ದೀನಿ ಹಿಂದಿನ ಪರೀಕ್ಷೆಗಳಲ್ಲಿ. ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಹೇಳಕ್ಕೆ ಬಯಸ್ತೀನಿ. ಸೆಂಟ್ರದಲ್ಲಿ ದಯಮಾಡಿ ಪಾಸ್ ಇದ್ದವರಿಗೆ ಮಾತ್ರ, ID ಕಾರ್ಡ್ ಕೊಟ್ಟವರಿಗೆ ಮಾತ್ರ ಅಲೋ ಮಾಡಿ. ಯಾರು ಬೇರೆದವ್ರು ಯಾರೋ ಬಂದರೂ ಕೂಡ ನೀವು ಅಲೋ ಮಾಡಬೇಡ್ರಿ. ID ಕಾರ್ಡ್ ನಿಮ್ಮ ಸಿಬ್ಬಂದಿ ಇದ್ರೂ ಕೂಡ ಅವ್ರಿಗೊಂದು ವಾಟರ್ ಮಣ್ಣು ಅಥವಾ ನಿಮ್ಗೇನು ಡೆಸಿಗ್ನೇಟೆಡ್ ಇರ್ತದೆ ಅವರನ್ನು ಮಾತ್ರ ಅಲ್ಲಿ ಅಲೋ ಮಾಡಿ. ಆಮೇಲೆ ನಿಮ್ಮ ಸ್ಟಾಫ್ ರೂಮನ್ನು ದಯಮಾಡಿ ಕ್ಲೋಸ್ ಮಾಡಿ. ಯಾವುದೇ ಬೇರೆ ಶಿಕ್ಷಕರು ಆ ಸ್ಟಾಫ್ ರೂಮಲ್ಲಿ ಇರತಕ್ಕಂಥ ವ್ಯವಸ್ಥೆಗಳನ್ನು ಬೇಡ. ನೀವು ಯಾರು ನಮ್ಮ ಪರೀಕ್ಷೆಗೆ ನಿಯೋಜನೆ ಆಗಿದ್ರಿ ಅವರು ಮಾತ್ರ ಆ ಕೇಂದ್ರಗಳಲ್ಲಿ ಇರಲಿ. ಆಮೇಲೆ ಈ ಸೂಪರ್ವೈಸರ್ಸ್ ಕೂಡ ಎಕ್ಸ್ಟರ್ನಲ್ ಸೂಪರ್ವೈಸರ್ಸ್ ಇರ್ತಾರೆ ನಿಮ್ಮ ಪರೀಕ್ಷಾ ನಡೆಸುವವರು. ಅವರಿಗೆ ಕೂಡ ನೀವು ಪಾಸ್ ಕೊಟ್ಟು ನಿಮ್ಮ ಕಸ್ಟಡಿಯಲ್ಲಿ ಉಳಿಸ್ರಿ. ಅವ್ರು ತಿರುಗಾಡೋದು ಬೇಡ, ಆ ಕಡೆ ಈ ಕಡೆ ಮೂಮೆಂಟ್ ಮಾಡೋದು ಬೇಡ. ಅದರಿಂದ ಹೊರಗಿನವ್ರಿಗೆ ಆವಾಸ ಆಗ್ತದೆ. ಹೊರಗೆ ಯಾರು ನೋಡ್ತಿರ್ತಾರೋ ಅಥವಾ ವಾಚ್ ಮಾಡಿರ್ತಾರೋ ಅಥವಾ ನಮ್ಮ ವೆಬ್ ಕ್ಯಾಮ್ರಾದಲ್ಲಿ ಬಂತಂದರೆ ಇವನ್ಯಾಕೆ ತಿರುಗಾಡ್ತಾ ಇದ್ದಾನೆ ಅಂತೇಳಿ ಕೂಡ ಆವಾಸ ಆಗ್ತದೆ. ದಯಮಾಡಿ ಆ ಒಂದು ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಮೊಬೈಲ್ ಬಗ್ಗೆ ಹೇಳಿದ್ರು, ಮೊಬೈಲ್ ಮೋಸ್ಟ್ಲಿ ಚೀಫ್ ಕಸ್ಟಡಿಯಲ್ ಬಗ್ಗೆ ಇದೆ ಕಾರಣ. ಮುಖ್ಯ ಅಧೀಕ್ಷಕರಿಗೆ ಒಬ್ಬರಿಗೆ ಬಿಟ್ಟು ಉಳಿದವರು ಯಾರಿಗೂ ಇಲ್ಲ. ಅದಕ್ಕೆ ತಾವು ಒಬ್ಬರು ತಮ್ಮ ಮೊಬೈಲನ್ನು ಕೂಡ ತಾವು ನಿಯತ್ತಾಗಿ ಯೂಸ್ ಮಾಡಬೇಕು. ಯಾಕಂದರೆ ಅಂತ ಕೊಟ್ಟಿದ್ದಾರೆ ಅಂತೇಳಿ ಬೇರೆಯವ್ರಿಗೆ ಕೊಟ್ಟು ದುರುಪಯೋಗ ಕೂಡ ಆಗಬಾರ್ದು. ಈಗ ನಾನು ಮೊಬೈಲ್ ಉಳಿದನ್ನು ಅಟೆಂಡ್ ಮಾಡಂತೇಳಿ ಅಲ್ಲಿ ಕೊಟ್ಟರೆ ಅಂದ್ರೆ ಅವ್ನು ಏನಾದರೂ ಗದ್ದಲ ಮಾಡಿ ಬರೋದು ಯಾರಿಗೆ ನಿಮಗೆ ಬರುತ್ತೆ. ಅದಕ್ಕಾಗಿ ತಾವು ಕೂಡ ಅದನ್ನು ನಿಯತ್ತಿನಿಂದ ಯೂಸ್ ಮಾಡಬೇಕು. ಇನ್ನು ಮೊಬೈಲ್ ಆಫೀಸರ್ ಇದ್ದವರು ಕೂಡ ಎಲ್ಲ ಮೊಬೈಲನ್ನು ಸೀಸ್ ಮಾಡಿ. ಸರ್ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೀಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಲಾಕ್ ಮಾಡಿ ಪೇಸ್ಟ್ ಮಾಡಿಬಿಡಿ. ಅದಕ್ಕೆ ಮೊಬೈಲ್ 6 ಮೊಬೈಲ್ಸ್ ಅಂತೇಳಿ ಒಂದು ಸೀಲ್ ಮಾಡಿಟ್ರೆ ಒಳ್ಳೆಯದಾಗ್ತದೆ. ಆಮೇಲೆ ಮೊಬೈಲ್ ಯಾರಿಗೆ ಅಲೋ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಮಕ್ಕಳ ಬಗ್ಗೆ ಜಾಗೃತಿ ಸಲುವಾಗಿ ಮೇಡಮ್ ಅವರು ಹೇಳಿದ್ರು, ಇದನ್ನು ನಾನು ಒಂದು ಮುಖ್ಯ ಅಂಶ ಹೇಳಕ್ಕೆ ಬಯಸ್ತೀನಿ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ದಯಮಾಡಿ ಫಿಲ್ಟರ್ ವ್ಯವಸ್ಥೆ, ನೀರನ್ನು ಅವ್ರು ಕೊಡಬೇಕು. ಮತ್ತು ಅವ್ರಿಗೆ ಏನಾದರೂ ಬೇಸಿಗೆ ಇದೆ, ಈಗ ಭಾಳ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮೇಲೆ ಕವರ್ ಮಾಡಿ, ಅಂದರೆ ಬಿಸಿಲಲ್ಲಿ ಇರೋದ ಸ್ಥಳದಲ್ಲಿ. ಯಾಕಂದ್ರೆ ನೀರು ಕುಡ್ಲಿಕ್ಕೆ ಆಗದಂಥ ಬಿಸಿ ಆಗಬಾರ್ದು. ನೀರು ಬಿಸಿಯಾಗಿ ಕುಡಿದ್ರೆ ನೀರು ಕುಡಿಯೋಕ್ಕೆ ಆಗಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ತಂಪು ಆಗುವಂಥ ವ್ಯವಸ್ಥೆ, ಭಾಳ ತಂಪಾದರೂ ಕೂಡ ಅಲ್ಲ, ಸ್ವಲ್ಪ ನೆರಳಿನ ಜಾಗದಲ್ಲಿ ಇಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ಹೆಲ್ತ್ ರಿಗಾರ್ಡಿಂಗ್, ನಾನು ಮೊನ್ನೆ PUC ಎಕ್ಸಾಮ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಸ್ಟೂಡೆಂಟ್ ರಾತ್ರಿ ಮಾತನ್ನು ಅಡ್ರೆಸ್ ಮಾಡಿ ಗ್ಯಾಸ್ದಲ್ಲೇ ಹಿಂಗೆ ಚೆಂದ ಕೆಳಗೆ ಮಾಡಿ ಕೂತು ಮಕ್ಕೊಂಡ್ಬಿಟ್ಟಿದ್ದವ. ಅದನ್ನು ಸೂಪರ್ವೈಸರ್ ಕೂಡ ನೋಡಿದಿಲ್ಲ. ನಾನೇ ಹೋಗಿ ನಾನು ಯಾಕೆ ಅವ್ನು ಏನೋ ಚೆಕ್ ಮಾಡಿದ್ರೆ ನಾನು ನೀವು ಸರ್ ಸಾರಿ ನನಗೆ ರಾತ್ರಿ ಇದ್ದಿದ್ದಾರೆ ಮುಟ್ಕೊಂಡ್ಬಿಟ್ಟು ಅಂತ ಹೇಳಿದ ತಿಳಿಸಿದ್ದಾರೆ. ಹಾಗೂ ಕೂಡ ಆಗುವ ಒಂದು ಸಾಧ್ಯತೆ ಇರ್ತದೆ. ಸೂಪರ್ವೈಸರ್ ಕೂಡ ತಾವು ಅಲರ್ಟ್ ಮಾಡಬೇಕು. ಯಾವ ಹುಡುಗನ ಮೂಮೆಂಟ್ ಏನಿದೆ ಗೊತ್ತಾಗತ್ತೆ ನಮಗೆ. ಏನಾದರೂ ಅಲ್ಲಿ ನಿದ್ದೆ ಮಾಡಿ ಕಡಿಮೆ ಮಾಡ್ತಾನೋ ಅಥವಾ ಅವ್ನಿಗೆ ಮೂರ್ಛೆ ಬಂದಿದೆಯೋ, ವಾಂತಿ ಬರೋ ಸೆನ್ಸರ್, ತಲೆ ನುಗ್ಸ್ತಾ ಇದೆಯೋ, ಅದನ್ನು ಕೂಡ ಸೂಪರ್ವೈಸರ್ಗೆ ತಾವು ಹೇಳಿ ಎಲ್ಲನೂ ತಾವು ಮಾಡೋಕ್ಕಾಗಲ್ಲ. ತಾವು ಕೂಡ ಸೂಪರ್ವೈಸರ್ ಮುಖಾಂತರ ನಿಗಾ ವಹಿಸ್ಬೇಕಂತೇಳಿ ನಾನು ಕೇಳ್ತೀನಿ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್, ಬೆಳಕಿನ ವ್ಯವಸ್ಥೆ. ಗಾಳಿ ಮತ್ತು ಬೆಳಕು ಕೊಠಡಿಗಳಿಗೆ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಭಾಳ ಕಡೆ ಗ್ಲಾಸ್ಗಳನ್ನು ಮುಚ್ಚಿಬಿಡ್ತಾರೆ. ನಾವು ಹೊರಗಿನ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಮುಚ್ಚಿಬಿಡ್ತಾರೆ. ಪೊಲೀಸ್ ಇಲಾಖೆ ಹೇಳಿ ಬೇಕಾದ್ರೆ ನಿಮ್ಗೆ ಎಷ್ಟೋ ಸ್ಟಾಪ್ ಬೇಕಾದ್ರೂ ಕೂಡ ನಾವು ಪ್ರಯೋಜನ ಮಾಡ್ತಾರೆ. ಗಾಳಿ ಬೆಳಕು ಎಷ್ಟು ಒಳಗಿರ್ತದೆ ಅಷ್ಟು ವಿದ್ಯಾರ್ಥಿ ಸ್ವಲ್ಪ ಲವಲವಿಕೆಯಿಂದ ಇರ್ತಾನೆ. ಆ ಕಾರಣಕ್ಕಾಗಿ ನಾವು ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ಇನ್ನು ವಿದ್ಯುತ್ ಬಗ್ಗೆ ಹೇಳಿದ್ರು. ವಿದ್ಯುತ್ ಯಾಕೆ ಬೇಕಂದರೆ ವೆಂಟಿಲೇಷನ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆಂಟಿಲೇಷನ್ ಆ್ಯಂಡ್ ಆಲ್ಸೋ ಲೈಟಿಂಗ್. ಅದಕ್ಕೆ ತಾವು ವಿದ್ಯುತ್ ಇಲಾಖೆಯವರು ಒಂದು ಎಕ್ಸಾಮ್ ವೇಳೆಯಲ್ಲಿ ಯಾವುದೇ ಒಂದು ತೊಂದರೆ ಆಗಂತ ಎಲ್ಲ ಸೆಕ್ಷನ್ದವ್ರಿಗೆ, ಎಲ್ಲ SOಗಳಿಗೆ, ಸೆಕ್ಷನ್ ಆಫೀಸರ್ಗೆ ಪ್ಲಸ್ AW ಅವರಿಗೆ ತಾವು ಒಂದು ಸುತ್ತೋಲೆಯನ್ನು ಕೂಡ ಹಾಕಿ ಮೇಲಾಧಿಕಾರಿಗಳು ಕೂಡ ಬಂದಿದೆ. ಆ ಒಂದು ಆದೇಶವನ್ನು ತಾವು ಕೂಡ ಪಾಲಿಸಬೇಕಂತ ಕೇಳಿಕೊಂಡು ಇಷ್ಟು ವಿಷಯಗಳನ್ನು ನನ್ನ ಕಡೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಈಗ ರಿಗಾರ್ಡಿಂಗ್ ಕಾಫಿ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅದರ ಕಂಟ್ರೋಲಿಂದ ನೀವು ಕಂಟ್ರೋಲ್ ಆದರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ನೀವು ಕಂಟ್ರೋಲ್ ಮಾಡಿದರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಅದನ್ನು ಹೆಚ್ಚಿನ ವಿಷಯದಲ್ಲಿ ನಾವು ಬೆಳೆಸೋದು ಬೇಡ, ಚರ್ಚೆ ಕೂಡ ಮಾಡೋದು ಬೇಡ. ಒಟ್ಟಾರೆ ನಮ್ಮ ತಾಲೂಕಿನ SSLC ರಿಸಲ್ಟು ಈ ಸರ್ತಿ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಬರಲಿ ಅಂತೇಳಿ ಆಶಿಸಿ ನಮ್ಮನ್ನು ಕರೆಸಿ ನಮಗೆ SSLC ಪರೀಕ್ಷೆ ಪೂರ್ವ ಸಭೆ ಅವೆಲ್ಲ ತಿಳ್ಕೊಂಡಿದ್ವಿ. 6 ಕೇಂದ್ರಗಳಲ್ಲಿ, ನಮ್ಮಲ್ಲಿ 3 ಕೇಂದ್ರಗಳಲ್ಲಿ ಅಲ್ಲೇ ಊಟ ಮಾಡ್ತೀವಿ. ತಿರುಗುಪ್ಪಿ ಸಿದ್ದೇಶ್ವರ ಹೈಸ್ಕೂಲ್, ಮೋಳೆ ಸಿದ್ದೇಶ್ವರ ಹೈಸ್ಕೂಲ್, ಆಮೇಲೆ ಸನ್ಮತಿ ವಿದ್ಯಾಲಯ. ಉಳಿದಂತೆ 3 ವಿದ್ಯಾಲಯಗಳಲ್ಲಿ NGOದಲ್ಲಿ ಊಟ ಬರುತ್ತೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಶಾಟ್ಸ್ನಲ್ಲಿ ಸಂಖ್ಯೆ ತುಂಬ್ರಿ. ಇದ್ರ ಜೊತೆಗೆ
ಈ ಬೇಸಿಗೆ ಬರಗಾಲ ಇದು ಈ ವರ್ಷಕ್ಕೆ ಒಂದು ಮಾಹಿತಿ ಕೇಳಿದ್ವಿ ಅವ್ರಿಗೆ. ಆ ಮಾಹಿತಿಯನ್ನು ಕೊಟ್ಬಿಟ್ಟು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿಯೇ ಸ್ಯಾಟ್ಸನ್ನು ಹಾಕ್ತೀವಿ. ಇವತ್ತು ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದಾರಲ್ಲ ಅಷ್ಟೇ. ಅದೇ ರೀತಿ SNF ಮೊಟ್ಟೆ ಚಕ್ಕೆ ವರ್ಷದ 2024-25ನೇ ಸಾಲಿನ ಒಂದು ಕೊನೆಯ ಹಂತ, ಅಂದರೆ ಕಿಚ್ಚಾಯು ಹಂತ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಉಸ್ತುವಾರಿ ಅಧಿಕಾರಿಗಳ ಒಂದು ಸಮಯ ಇದೆ. ಈ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು 10ನೇ ತರಗತಿಯ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ನಮ್ಮ ದಂಡಾಧಿಕಾರಿಗಳು ಹಾಗೂ ಯುವಸರು ಬಂದು ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ನಮ್ಮ ಕಾರ್ಯಾಲಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಮೇಡಮ್ ಅವರು ಬಂದಾರೆ, ಅವರಿಗೆ ಸಹ ಧನ್ಯವಾದಗಳು. ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅದೇ ರೀತಿ KG ಅವರು, ನಾಮದಾರ್ ಸರ್ ಅವರು, ಉಳಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಂದಿರಿ. ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಸರ್. ಅದ್ರ ಜೊತೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಅವರು ಬಂದಾರೆ, ಅವರಿಗೆ ಸಹ ಧನ್ಯವಾದಗಳನ್ನು ಹೇಳಿ ನಮ್ಮ ಒಂದು ಸಂಕಲ್ಪ ಏನಂದ್ರೆ ನಮ್ಮ SSLC ವಿದ್ಯಾರ್ಥಿಗಳು ಇದೊಂದು ಸಣ್ಣ ಮೋಟಿವೇಶನ್ ಕೆಲಸ ಇರ್ತೈತಿ. ಎಲ್ಲ ಪಾಸ್ ಆಗಲಿ, ಆ ಭಗವಂತನೆಲ್ಲ ಕರುಣಿಸಲಿ, ತಮ್ಮ ಎಲ್ಲ ಇಲಾಖೆಗಳು ನಮ್ಮ ಜೊತೆ ಇರಲಿ. ಆಮೇಲೆ ಆ ಮಗು ಪಾಸ್ ಆಗಿ ಹೋದಂತೆ ಮತ್ತೆ ನಮ್ಮ ಇಲಾಖೆಗಳಲ್ಲಿ ಕೇಳ್ತಾರೆ ಅಂತ ಮಾತನ್ನು ಹೇಳಿ ಈ ಒಂದು ಬರುವಂಥ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯದನ್ನು ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ನೆರೆದಂಥ ಎಲ್ಲ ಶಿಕ್ಷಕರಿಗೆ ನಮಸ್ಕಾರ. ಸರ್ ಹೇಳಿದಾಗೆ 6 ಸೆಂಟರ್ಗಳನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಆಮೇಲೆ ನಾವು ಏನು ಮಾಡ್ತೀವಿ, ಪ್ರತಿ ವರ್ಷದಂಗೆ ಅಲ್ಲಿರುವಂಥ ಊರಲ್ಲೇ ಇರೋಂಥ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಇದ್ದಾರೆ, ಅವ್ರನ್ನೊಬ್ಬರನ್ನ ಮತ್ತು 2 ಆಶಾ ಕಾರ್ಯಕರ್ತರನ್ನ ನೇಮಿಸ್ತೀವಿ. ಈ ಟೀಮ್ನೆಲ್ಲ ನಾವು ಮಾಡಿ ಆಮೇಲೆ BO ಆಫೀಸರ್ಗೆ ಅದನ್ನು ಮೇಲ್ ಮಾಡ್ತೀವಿ. ಅದನ್ನು ತಮ್ಮ ಜೊತೆಗೆ ಅವ್ರು ಹಂಚ್ಕೊಳ್ತಾರೆ ಯಾರ್ಯಾರು ಇರ್ತಾರೆ ಅಂತೇಳಿ. ಆಮೇಲೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬರುವಂಥದ್ದು ನಮ್ಮಲ್ಲಿ ಒಂದು ಆ್ಯಂಬುಲೆನ್ಸ್ ಇದೆ, ಅಲ್ಲೊಂದು ಟೀಮ್ ಮಾಡ್ತೀವಿ. ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರು ಪಿಡಿಯಾಟ್ರಿಷಿಯನ್ ಇದ್ದಾರೆ, ಅಂದರೆ ಚಿಕ್ಕ ಮಕ್ಕಳ ತಜ್ಞರು ಒಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಅದರ ಟೀಮ್ನಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಆಮೇಲೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವಂಥ ವೈದ್ಯಾಧಿಕಾರಿಗಳು ಕೂಡ ಅವರು ಆ ಜಾಗಕ್ಕೆ ಇರುವಂಥ ಆ ಕೇಂದ್ರಕ್ಕೆ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಸೂಪರ್ವಿಷನ್. ಮತ್ತು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ 2 ಆಶಾ ಕಾರ್ಯಕರ್ತರು ಮತ್ತು ಒಬ್ಬರು CHO ಮಾತ್ರ ಕಂಪಲ್ಸರಿ ಇರ್ತಾರೆ. ಆಮೇಲೆ ಇದು ಬೇಸಿಗೆ ಇದ್ದದ ಕಾರಣಕ್ಕಾಗಿ ಇನ್ನೂ ಜಾಸ್ತಿ ಹೆಚ್ಚು ಟೆಂಪ್ರೇಚರ್ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ನಾವು ORS ಪ್ಯಾಕೆಟ್, ಸರ್ ಹೇಳಿದಂಥ ORS ಪ್ಯಾಕೆಟು, ಆಮೇಲೆ ಮತ್ತು ಜ್ವರದ ಟ್ಯಾಬ್ಲೆಟ್ಸು ಮತ್ತು ಹಿಟ್ಟಿನ ಇವು ಟ್ಯಾಬ್ಲೆಟ್ಸು ಅವನ್ನೆಲ್ಲನೂ ನಾವು ಪ್ರೊವೈಡ್ ಮಾಡಿ ಒಂದು ಕಿಟ್ಟೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಅಲ್ಲಿ ಅವ್ರ ಜೊತೆಗೆ ಇರ್ತೀವಿ. ಆಮೇಲೆ ತಮಗಂತೂ ORS ಪ್ಯಾಕೆಟ್ಸ್ ಅಡ್ವಾನ್ಸಾಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ನಾವು ಕೇಳಿಸ್ತೀವಿ. ಅದೇ ಒಂದು ರೌಂಡ್ ದ ಕ್ಲಾಕ್ ಸಿಗುತ್ತೆ. ಆಮೇಲೆ ನಮ್ಮದೊಂದು ಆ್ಯಂಬುಲೆನ್ಸ್ ಇದೆ, ಐನಾಪುರದೊಂದು ಆ್ಯಂಬುಲೆನ್ಸ್ ಇದೆ. ಅಲ್ಲಿಂದ ಅಲ್ಲೇ ಟ್ರೈ ಮಾಡಿ ಡ್ರೈವರ್ಗೆ ಸರಿಗೆ ಹೇಳಿ ಅಲ್ಲೇ ಟ್ಯಾಗ್ ಮಾಡಕ್ಕೆ ಸೆಂಟರ್ ಪ್ಲೇಸ್ ಅಲ್ಲಿ ಇರಲಿ, ನಿಮ್ಮಲ್ಲಿ ಒಂದು ಸಿಗುತ್ತಿಲ್ಲ ನಮಗೆ. ಉಗಾರ ಮತ್ತು ಮೊಳೆ ನಿಯರೆಸ್ಟ್ ಅಲ್ಲೇ ಮತ್ತು ಮಕ್ಕಳಿಗೆ ಆದಷ್ಟು ಖಾಲಿ ಹೊಟ್ಟೆಗೆ ಬರಬಾರ್ದು ಅಂತೇಳಿ ಮುಂಚೆಯಿಂದ ನಾವು ಇದನ್ನು ಮಾಡ್ತಾ ಇರ್ತೀವಿ ಸರ್. ಯಾಕಂದರೆ ಖಾಲಿ ಹೊಟ್ಟೆಯಿಂದ ಬಂದ ತಕ್ಷಣ ಛತ್ರ ಬಂದು ಬೀಳೋದು ಅದೆಲ್ಲ ಅಂತಂದರೆ ಮೋಸ್ಟ್ಲಿ ಅವರೆಲ್ಲ ಇದು ಬ್ರೇಕ್ಫಾಸ್ಟ್ ಮಾಡಿದ್ರಂಗಿಲ್ಲ, ಅದ್ರ ಸಲುವಾಗಿ ಆಗ್ತಿರ್ತೈತಿ. ಆಮೇಲೆ ಅದು ಮತ್ತು ORS ಪ್ಯಾಕೆಟ್ಸ್ ಅಂತ ಇರುತ್ತೆ, ಎನರ್ಜಿ ಡ್ರಿಂಕ್ ಅಂತೇಳಿ, ಅದನ್ನು ಕೊಡ್ಬೋದು ಸರ್. ಆಮೇಲೆ ಜ್ವರದಿಂದನೂ ಬಿಸಿಲಿನ ಸಲುವಾಗಿ ಜ್ವರನೂ ಆಗ್ಬೋದು, ಅಂದರೆ ಜ್ವರದಿಂದನೂ ನರಳ್ಬೋದು ಅಂತೇಳಿ ಅದು ಒಂದು ಆಗ್ಬೋದು. ಅದ್ರ ಸಲುವಾಗಿ ನಾವು ಪ್ಯಾರಾಸಿಟಮಾಲ್ ಒಂದು ಮೊದಲೇ ಕೊಡ್ತೀವಿ. ಇಷ್ಟು ಬಿಟ್ಟರೆ ಮತ್ತೇನು ಹೋದ ವರ್ಷನೂ ಅಂಥದ್ದೇನು ಇನ್ಸಿಡೆಂಟ್ ಆಗಿಲ್ಲ, ಇನ್ನೂವರೆಗೂ ಏನು ಇನ್ಸಿಡೆಂಟ್ಸ್ ಆಗಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮದು ಅಷ್ಟೇ ಸತ್ತೋದ್ರೆ ಅಲ್ಲೇ ಕುಂತ ಒಂದು ಎಕ್ಸಾಂಪಲ್ ಒಂದು ಸಿಲ್ವತ್ತು ಹೈಸ್ಕೂಲ್ಗೆ ಅಲ್ಲೇ ಹಾಕಿದ್ರೆ ವಿತ್ ಸೌಂಡ್ ಅವ್ರಿಗೆ ಗೊತ್ತಾಗೈತೆ. ನಮ್ಗೆ ಅದು ಅವ್ರು ಹಾಕಿದ್ದು ನಮ್ಗೆ ಗೊತ್ತಾಗೋದಿಲ್ಲ. ನನ್ನ ಎಲ್ಲ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದೀವಿ. ನಮ್ಮ ಕ್ಯಾಮ್ರಾಗಳು ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಜಿಲ್ಲಾದಾಗ ಅದಾವು, ಸ್ಟೇಟ್ನಾಗ ಅದಾವೆ. ನಮ್ಮದು ಅಲ್ಲೇನೋ ಹಾಕ್ಬೋದು ಅಂತ ಟೆಕ್ನಾಲಜಿ ಇದೆ ಅಂತ ಹೇಳಿದ್ದಾರೆ. ಬಟ್ ನಮ್ಮದೇನಿದೆ, ನಾವು ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡಿ